ರೀಸೆಂಟ್ ಆಗಿ ರಾಜ್ ಶಮಾನಿ ಅವರ ಈ ಪಾಡ್ಕಾಸ್ಟ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಸೀರೆ ವ್ಯಾಪಾರ ಅಂಗಡಿಯಿಂದ 1600 ಕೋಟಿಯ ಕಂಪನಿನ ಕಟ್ಟಿದ್ರು. ಈ ಪಾಡ್ಕಾಸ್ಟ್ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ 1.5 ಗಂಟೆ ಇದೆ. ಇದನ್ನು ಸುಲಭವಾಗಿ ಅರ್ಥ ಮಾಡಿಸೋ ಕೆಲಸ ನಂದು. ನೀವೇನಾದರೂ ಒಬ್ಬ ಬಿಸ್ನೆಸ್ ಓನರ್ ಆಗಿದ್ದರೆ ಈ ವಿಡಿಯೋ ಅಂತೂ ಮಿಸ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಬಿಸ್ನೆಸ್ ಎಷ್ಟೇ ಹಳೇದಾಗಿದ್ದರೂ ಈಗಿನ ಟೆಕ್ನಾಲಜಿನ ಹೇಗೆ ನಿಮ್ಮ ಬಿಸ್ನೆಸ್ನಲ್ಲಿ ಯೂಸ್ ಮಾಡಿಕೊಂಡು ದುಡ್ಡು ಮಾಡಬಹುದು ಅಂತ ಕಲಾಮಂದಿರ್ ಫೌಂಡರ್ ಆದ ಪ್ರಸಾದ್ ಚಲವಾದಿ ಅವರು ಈಸಿಯಾಗಿ ಹೇಳಿದ್ದಾರೆ. ಈ ಪಾಡ್ಕಾಸ್ಟ್ನ ನಾವು 5 ಭಾಗಗಳಾಗಿ ವಿಂಗಡಿಸೋಣ, ಆಗ ಅದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಒನ್, ದ ಸ್ಯಾರೀಸ್ ಎಕನಾಮಿ. ನಮ್ಮ ಇಂಡಿಯಾದ ಕ್ಯಾಲೆಂಡರ್ ತೆಗೆದ್ರೆ ಸಾಕು 365 ದಿನಾನೂ ಹಬ್ಬ, ಮದುವೆ, ಸಮಾರಂಭ ಇದ್ದೇ ಇರುತ್ತೆ. ಈ 365 ದಿನ ಆಚರಣೆಯೇ ಈ ಬಿಸ್ನೆಸ್ನ ಒಂದು ದೊಡ್ಡ ಶಕ್ತಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಒಬ್ಬ ಭಾರತೀಯ ಮಹಿಳೆಗೆ ಸೀರೆ ಅನ್ನೋದು ಬರೀ ಒಂದು ಬಟ್ಟೆ ಅಲ್ಲ, ಅದೊಂದು ದೊಡ್ಡ ಎಮೋಷನ್. ಪ್ರಸಾದ್ ಅವರು ಇದಕ್ಕೆ ಒಂದು ರಿಯಲ್ ಎಕ್ಸಾಂಪಲ್ನ ಕೊಡ್ತಾರೆ. ಅಮೆರಿಕದಲ್ಲಿ ಒಬ್ಬ ರಿಚ್ ಡಾಕ್ಟರ್ ಇದ್ರು. ಒಂದು ಸಾರಿ ಅವರ ಹೆಂಡತಿ $3000 ಬೆಲೆಯ ಸೀರೆಗಳನ್ನು ಸೆಲೆಕ್ಟ್ ಮಾಡಿದಾಗ ಡಾಕ್ಟರ್ ಅಷ್ಟು ದುಡ್ಡು ಕೊಡೋಕೆ ಒಪ್ಪುತ್ತಿರಲಿಲ್ಲ. ಆಗ ಅವರ ಹೆಂಡತಿಗೆ ಕೋಪ ಬಂದು ಅಂಗಡಿಯಿಂದ ಹೊರಗೆ ಬರ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಡಾಕ್ಟರ್ ಕ್ಯಾಶಿಯರ್ ಹತ್ರ ಬಂದು, ನನ್ನ ಹೆಂಡತಿಯ ಕೋಪನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ, ಆ ಎಲ್ಲ ಸೀರೆಗಳನ್ನು ಪ್ಯಾಕ್ ಮಾಡಿ ಕೊಟ್ಟು ಬಿಡಿ ಅಂತ ಕೇಳ್ತಾರೆ. ಆಗ ಪ್ರಸಾದ್ ಅವರು ಅಬ್ಸರ್ವ್ ಮಾಡ್ತಾರೆ, ಇದೇ ಸೀರೆ ಖರೀದಿಸುವ ಹಿಂದಿನ ಪಕ್ಕಾ ಎಮೋಷನಲ್ ಪವರ್. ಈ ಎಮೋಷನ್ ಮೇಲೇನೆ ಶುರುವಾಗುತ್ತೆ ಪಾರ್ಟ್ 2, ಸಿಸ್ಟಮ್ ಪ್ರಿಫರ್ಡ್. ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದು ಅನ್ನೋ ಹಾಗೆ ವ್ಯಕ್ತಿಗಳಿಗಿಂತ ವ್ಯವಸ್ಥೆ ಕಡೆಗೆ ಫೋಕಸ್ ಮಾಡೋಕೆ ಶುರು ಮಾಡ್ತಾರೆ. ಪ್ರಸಾದ್ ಅವರು ತಮ್ಮ ಬಿಸ್ನೆಸ್ ಶುರು ಮಾಡಿದ ಮೊದಲನೇ ದಿನಾನೇ ₹1 ಸೇಲ್ಸ್ ಆಗಿರಲ್ಲ. ಆಗಲೇ 80 ಜನ ಎಂಪ್ಲಾಯಿಗಳಿದ್ರು, 50 ಜನ ಕಸ್ಟಮರ್ಸ್ ಜೊತೆ ಇದ್ದರೆ ಇನ್ನು 30 ಜನ IT, ಅಕೌಂಟ್, ಫೈನಾನ್ಸ್, ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮಾಡೋಕೆ ಇದ್ರು. ನೀವೇ ಥಿಂಕ್ ಮಾಡಿ, 0 ಸೇಲ್ಸ್ ಇರುವಾಗಲೂ ಇಷ್ಟು ದೊಡ್ಡ ಟೀಮ್ ಬೇಕಾಗಿತ್ತಾ? ಆದರೆ ಇದರ ಹಿಂದೆ ಇದ್ದಂಥ ಲಾಜಿಕ್ ಬೇರೆನೇ ಇತ್ತು. ಹಳ್ಳಿ ಪದ್ಧತಿಲಿ ಏನಾಗುತ್ತೆ ಅಂದರೆ, ಜನರು ವ್ಯವಸ್ಥೆಯನ್ನು ನಡೆಸ್ತಾರೆ. ಆದರೆ ಅಮೆರಿಕದಂಥ ದೊಡ್ಡ ಕಾರ್ಪೊರೇಟ್ ಲೆವೆಲ್ನಲ್ಲಿ ಯೋಚನೆ ಮಾಡಿದಾಗ ಸಿಸ್ಟಮ್ ಜನರನ್ನು ನಡೆಸಬೇಕು. ಅಂದರೆ ಕಂಪನಿಯಿಂದ ಮ್ಯಾನೇಜರ್ ಬಿಟ್ಟು ಹೋದರೂ ಕೂಡ ಕಂಪ್ನಿ ರನ್ ಆಗ್ತಿರಬೇಕು. ಈ ಕಾರ್ಪೊರೇಟ್ ಮೈಂಡ್ಸೆಟ್ನ ಸ್ಟ್ರಾಟಜಿ ಯಾವ ಲೆವೆಲ್ಗೆ ವರ್ಕ್ ಆಯಿತು ಅಂದರೆ, ಕೆಲವೇ ವರ್ಷಗಳ ನಂತರ ಬ್ಯಾಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕೇವಲ 3% ಗ್ರೋತ್ ಆಗಿ 90 ಜನಕ್ಕೆ ತಲುಪಿತು. ಆದರೆ ಸೇಮ್ ಟೈಮ್ನಲ್ಲೇ ಬಿಸ್ನೆಸ್ 165 ಪಟ್ಟು ಬೆಳೆದು 1650 ಕೋಟಿಗೆ ತಲುಪಿತು. ಒಂದು ಸ್ಟ್ರಾಂಗ್ ಸಿಸ್ಟಮ್ ಇದ್ದರೆ ಬಿಸ್ನೆಸ್ನ ಸ್ಕೇಲ್ ಮಾಡೋದು ತುಂಬ ಈಸಿ ಅಂತ ತಿಳಿಸ್ಕೊಟ್ರು. ಇನ್ನು 3ನೇ ಪಾರ್ಟ್ ಬರುತ್ತೆ, ರೀಟೇಲ್ ಎಕ್ಸ್ಪೀರಿಯನ್ಸ್. ಈ ರೀಟೇಲ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿ ಸಂಪ್ರದಾಯದ ಮೇಲೆ ನಿಂತಿರುತ್ತೆ. ಕಲಾಮಂದಿರ್ ಸ್ಟೋರ್ ಒಳಗಡೆ ಹೋದರೆ ಕಸ್ಟಮರ್ಸ್ಗೆ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಅನ್ನೋ ಫೀಲೇ ಬರೋದಿಲ್ಲ. ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಕಸ್ಟಮರ್ಸ್ ಚಪ್ಪಲಿ ಬಿಟ್ಟು ಒಳಗಡೆ ಬರಬೇಕು. ಎಂಟ್ರೆನ್ಸ್ನಲ್ಲಿ ಒಂದು ಲಕ್ಷ್ಮೀ ದೇವಿಯ ವಿಗ್ರಹ, ಕೆಳಗೆ ಕೂರೋಕೆ ಚಾಪೆಗಳು, ಬ್ಯಾಕ್ಗ್ರೌಂಡ್ನಲ್ಲಿ ಆಧ್ಯಾತ್ಮಿಕ ಮಂತ್ರಗಳು. ಇದೆಲ್ಲ ಯಾಕೆ ಅಂತ ಅಂದರೆ, ಕಸ್ಟಮರ್ಸ್ ಆಧ್ಯಾತ್ಮಿಕತೆಗೆ ಕನೆಕ್ಟ್ ಆಗಿ ಫ್ಯಾಮಿಲಿ ಜೊತೆ ಕುಂತು ಶಾಪಿಂಗ್ ಮಾಡಲಿ ಅಂತ. ಸೊ ಇದರಿಂದ ಅವರ ಕನ್ವರ್ಜೇಷನ್ ರೇಟ್ 95% ಇದೆ. ಅಂಗಡಿಗೆ ಬರೋ ಒಂದು 100 ಜನರಲ್ಲಿ 95 ಜನ ಯಾವುದಾದ್ರೂ ಒಂದು ಸೀರೆನ ಖರೀದಿಸಿಯೇ ಹೋಗ್ತಾರೆ. ರಿಟೇಲ್ ಇಂಡಸ್ಟ್ರಿನಲ್ಲಿ ಇದೊಂದು ಅನ್ಬಿಲಿಯಬಲ್ ನಂಬರ್ ಅಂತಾನು ಹೇಳ್ಬೋದು. ಇನ್ನು 4ನೇ ಪಾರ್ಟ್ ಬರುತ್ತೆ, ಸಪ್ಲೈ ಎಂಪವರ್ಮೆಂಟ್. ಇಷ್ಟು ದೊಡ್ಡ ಮಟ್ಟದಲ್ಲಿ ಸೀರೆಗಳನ್ನು ಎಲ್ಲಿಂದ ತರ್ತಾರೆ, ಈ ಸಪ್ಲೈ ಚೈನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ತಿಳಿಸ್ತೀನಿ. ಇವರು ಹಳ್ಳಿಯ ನೇಕಾರರ ಜೊತೆ ಕನೆಕ್ಟ್ ಆದರು. ಆದರೆ ಇದರಲ್ಲಿ ಒಂದು ಮಿಸ್ಟೇಕ್ನ ಪ್ರಸಾದ್ ಅವರು ಮಾಡಿದರು. ಏನಂದರೆ, ಬೇರೆ ಬೇರೆ ಊರಿನ ನೇಕಾರರನ್ನು ಒಂದು ಕಡೆ ಸೇರಿಸಿ ಹೈದರಾಬಾದ್ನಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಿ ಅಲ್ಲಿ ಅವರನ್ನು ಕೆಲಸಕ್ಕೆ ಕರೆದ್ರು. ನೇಕಾರರು ತಮ್ಮ ಹಳ್ಳಿಯ ಕಲ್ಚರ್ ಬಿಟ್ಟು ಅಲ್ಲಿ ಬಂದು ಕೆಲಸ ಮಾಡೋಕೆ ಇಷ್ಟ ಇರಲಿಲ್ಲ. ಇದರಿಂದ ಫೌಂಡರ್ಗೆ ಸುಮಾರು 1.5-2 ಕೋಟಿಯಷ್ಟು ಲಾಸ್ ಆಯಿತು. ಈ ಫೇಲ್ಯೂರಿಂದ ಇವರು ದೊಡ್ಡ ಪಾಠ ಕಲಿತಾರೆ. ಪ್ಲ್ಯಾನ್ನ ಚೇಂಜ್ ಮಾಡಿ ನೇಕಾರರ ಮನೆಗೆ ಹೋಗಿ ಅವರ ಊರಿನಲ್ಲಿಯೇ ಅವರಿಗೆ ನೇಯೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಪ್ಲ್ಯಾನ್ ಕಲಾಮಂದಿರ್ನ ಗೇಮ್ ಚೇಂಜರ್ ಆಯಿತು. ಇವರು ಎಲ್ಲರಿಗೂ ಒಂದೇ ಫಿಕ್ಸ್ಡ್ ರೇಟ್ ಬಾರ್ಕೋಡ್ನ ತಂದರು. ಮಧ್ಯವರ್ತಿಗಳನ್ನು ತೆಗೆದುಹಾಕಿ ನೇರವಾಗಿ ನೇಕಾರರ ಜೊತೆನೆ ಬಿಸ್ನೆಸ್ ಮಾಡ್ತಾರೆ. ಇನ್ನು ಕೊನೆಯ ಪಾರ್ಟ್ ಇದೆ, 5ನೇದು, ಡೇಟಾ ಆ್ಯಂಡ್ AI ಟೆಕ್ನಾಲಜಿ. ಇವರು 20 ವರ್ಷಗಳಿಂದ ಈ ಸೀರೆ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಯಾವ ಕಲರ್ ಸೀರೆ ಎಲ್ಲಿ ತಯಾರಾಗುತ್ತೆ, ಅದರ ಬೆಲೆ ಏನು, ಅದು ಯಾವ ಡಿಸೈನ್, ಇದನ್ನು ಯಾರು ರೆಡಿ ಮಾಡ್ತಾರೆ, ಈ ಎಲ್ಲ ಡೇಟಾನ AIಗೆ ಟೀಚ್ ಮಾಡಿ ಟ್ರೈನ್ ಮಾಡಿ ಇವರ AIನ ಸಕ್ಸಸ್ ರೇಟ್ ಎಷ್ಟಿದೆ ಅಂದರೆ, ಒಂದು 100 ಜನರಲ್ಲಿ 95 ಜನ ಇದೇ ಕಲರ್ ಸೀರೆನ ಇದೇ ಡಿಸೈನ್ನ ತಗೊತಾರೆ ಅಂತ ಅಷ್ಟು ಕರೆಕ್ಟಾಗಿ ಹೇಳುತ್ತೆ.
ಇನ್ನು AI ಕ್ಯಾಮ್ರಾಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ ಕಸ್ಟಮರ್ ಹತ್ರ ಸೇಲ್ಸ್ ಸಿಬ್ಬಂದಿ ಹೋಗಿಲ್ಲ, ಅವರನ್ನು ಅಟೆಂಡ್ ಮಾಡಿಲ್ಲ ಅಂತ ಅಂದರೆ ತಕ್ಷಣ ಮ್ಯಾನೇಜರ್ಗೆ ಮೆಸೇಜ್ ಹೋಗುತ್ತೆ. ಮುಂಚೆ ಇದನ್ನೆಲ್ಲ ನೋಡ್ಕೊಳ್ಳೋಕೆ 125 ಜನರ ಟೀಮ್ ಇತ್ತು. ಈಗ AI ಬಂದ ಮೇಲೆ ಕೇವಲ 20 ಜನ ಇದ್ದಾರೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಮುಂದಿನ ತಿಂಗಳು ಎಷ್ಟು ಸ್ಟಾಕ್ ಖರೀದಿಸಬೇಕು ಅಂತ 150 ಕೋಟಿ ಹ್ಯೂಮನ್ ಥಿಂಕ್ ಬಜೆಟ್ ಆದರೆ AI 20 ವರ್ಷಗಳ ಡೇಟಾನ ಇಟ್ಕೊಂಡು ಅನಲೈಸ್ ಮಾಡಿ ಕೇವಲ 97 ಕೋಟಿ ಸಾಕು ಅಂತ ಪ್ರೊಜೆಕ್ಷನ್ ಕೊಡುತ್ತೆ. AI ಒಂದು ಸೀರೆ ಬಿಸ್ನೆಸ್ ಅಲ್ಲಿ ಈ ಲೆವೆಲ್ಗೆ ಬಳಸಿದ್ದಾರೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಫೀಲ್ಡ್ನಲ್ಲಿ ಎಷ್ಟು ಲೆವೆಲ್ಗೆ ಇಂಟೆಲಿಜೆಂಟ್ ಇದೆ ಅಂತ ಯೋಚನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಒಂದು ಟ್ರೆಂಡಿಂಗ್ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ನ ರಿವ್ಯೂ ಮಾಡ್ತೀನಿ.